ನೇತ್ರ ಎಜುಕೇಷನ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾನು TET, GPSTR ಹಾಗೂ ಇನ್ನೂ ಅನೇಕ UPSC ಎಕ್ಸಾಮ್ಗಳಿಗೆ ಉಪಯುಕ್ತವಾಗುವಂತಹ ಇಂಗ್ಲಿಷ್ ಪೆಡಗಾಗಿಯ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ರಚಿಸಿದ್ದೇನೆ. ಅವು ನಿಮಗೆ ಮುಂಬರುವ ಎಕ್ಸಾಮ್ಗಳಿಗೆ 1 ಅಥವಾ 2 ಮಾರ್ಕ್ಸ್ ಬರುವ ಒಂದು ಚಾನ್ಸಸ್ ಇರೋದ್ರಿಂದ ಈ ಒಂದು ಇಂಗ್ಲಿಷ್ ಪೆಡಗಾಗಿಯ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಹಾಗಾದರೆ ಆರಂಭ ಮಾಡೋಣ. ಪೆಡಗಾಗಿ ಅಂದರೆ ನಿಮಗೆಲ್ರಿಗೂ ಗೊತ್ತಿದೆ, ಭಾಷಾಶಾಸ್ತ್ರ ಅಂತ ಹೇಳ್ತೀವಿ. ಪೆಡಗಾಗಿ ಈಸ್ ಡಿರೈವ್ಡ್ ಫ್ರಮ್ ದಿ ಗ್ರೀಕ್ ವರ್ಡ್ ಪೆಡಗಾಗಿಯಾ ವಿಚ್ ಮೀನ್ಸ್ ಟು ಲೀಡ್ ದಿ ಚೈಲ್ಡ್. ಅಂದರೆ ಪೆಡಗಾಗಿ ಅನ್ನುವಂಥದ್ದು ಗ್ರೀಕ್ ಭಾಷೆಗೆ ಪೆಡಗಾಗಿಯಾ ಅನ್ನುವಂತಹ ಪದದಿಂದ ಬಂದಿದ್ದು, ಪೆಡಗಾಗಿಯಾ ಅಂತಂದರೆ ಮಗುವನ್ನು ಮುನ್ನಡೆಸು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಹಾಗೆ ದ ವರ್ಡ್ ಲ್ಯಾಂಗ್ವೇಜ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಲಿಂಗ್ವಾ ವಿಚ್ ಮೀನ್ಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ವಿತ್ ದಿ ಟಂಗ್. ಅಂದರೆ ಲ್ಯಾಂಗ್ವೇಜ್ ಅನ್ನುವಂತಹ ಪದ ಲ್ಯಾಟಿನಿನ ಲಿಂಗ್ವಾ ಅನ್ನುವಂತಹ ಪದದಿಂದ ಬಂದಿದ್ದು, ಇದರ ಅರ್ಥ ಏನಪ್ಪ ಅಂದರೆ ಇದು ನಾಲಿಗೆಯಿಂದ ಉತ್ಪತ್ತಿಯಾಗುತ್ತದೆ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ದಯವಿಟ್ಟು ಇದನ್ನು ನೋಡ್ಕೊಳ್ಳಿ, ಯಾಕಂದರೆ ಮುಂಬರುವ ಒಂದು ಪ್ರಶ್ನೆ ಎಕ್ಸಾಮಲ್ಲಿ ಕೇಳಬಹುದು ಅಂತ ಅಂದ್ಕೊಂಡು ಈ ಪ್ರಶ್ನೆಯನ್ನು ಮಾಡಿದ್ದೇನೆ. ಮುಂದೆ ನೋಡೋಣ. ಅಕ್ವೈಸೇಷನ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಇದು ತುಂಬ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಒಂದು ಕೌಶಲ್ಯಗಳು. ಕನ್ನಡ, ಇಂಗ್ಲಿಷ್ ಪ್ರತಿಯೊಂದು ಭಾಷೆಯಲ್ಲೂ ಸಹ ಈ ಒಂದು ಭಾಷಾ ಕೌಶಲ್ಯಗಳು ನಮಗೆ ಬೇಕೇ ಬೇಕಾಗುತ್ತೆ. ನಾನು ಬರೀ ಇಲ್ಲಿ ಪ್ರಶ್ನೆಗಳನ್ನು ಕೆಲವೊಂದು ಮಾಹಿತಿಗಳನ್ನು ಅಷ್ಟೇ ಕೊಟ್ಟಿದ್ದೀನಿ, ತುಂಬ ಡೀಪಾಗಿ ಕೊಟ್ಟಿಲ್ಲ. ಯಾಕಂದರೆ ನೀವು ಆಲ್ಮೋಸ್ಟ್ ಎಲ್ಲ ಒಂದು ಯೂಟ್ಯೂಬ್ ಚಾನಲಲ್ಲೂ ಡೀಪಾಗಿ ಓದ್ಕೊಂಡಿರ್ತೀರ ಅಂತ ಅಂದ್ಕೊಂಡು ನಾನು ನಿಮಗೆ ಬರೀ ಪ್ರಶ್ನೋತ್ತರಗಳನ್ನಷ್ಟೇ ಹೇಳ್ತಾ ಇದ್ದೀನಿ. ಹಾಗಾದರೆ ನೋಡೋಣ. ಅಕ್ವೈಸೇಷನ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಭಾಷಾ ಕೌಶಲ್ಯಗಳ ಸ್ವಾಧೀನ. ಭಾಷಾ ಕೌಶಲ್ಯಗಳು ಮುಖ್ಯವಾಗಿ 4 ಇದ್ದಾವೆ. ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಇದನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಳೋದು LSRW ಅಂತ ನೆನ್ಪಿಟ್ಕೋಬೋದು. ಹಾಗೆ ಕನ್ನಡದಲ್ಲೂ ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು. ಇದನ್ನು ಅಮ್ಮ, ಓಬ ಅಂತ ಹೇಳಿಬಿಟ್ಟು ನೆನ್ಪಿಟ್ಕೋಬೋದು. ಹಾಗಿದ್ರೆ ಮುಂದಿನ ನೋಡೋಣ. ವಾಟ್ ಈಸ್ ಲ್ಯಾಂಗ್ವೇಜ್ ಅಕ್ವೈಸೇಷನ್? ಸಹಜ ಸಂವಹನ ಅಂದರೆ ಏನು ಅಂತ ಪ್ರಶ್ನೆ ಇದೆ. ಲ್ಯಾಂಗ್ವೇಜ್ ಅಕ್ವೈಸೇಷನ್ ಈಸ್ ದಿ ಪ್ರೋಸೆಸ್ ಬೈ ವಿಚ್ ವಿ ಲರ್ನ್ ಟು ಕಮ್ಯುನಿಕೇಟ್ ಇನ್ ಮೀನಿಂಗ್ಫುಲ್ ವೇ. ಭಾಷಾ ಸ್ವಾಧೀನವು ಅರ್ಥಪೂರ್ಣವಾಗಿ ಸಂವಹನ ಮಾಡಲು ಕಲಿಯುವ ಪ್ರಕ್ರಿಯೆಯಾಗಿದೆ. ಅಂದರೆ ಸಿಂಪಲ್ ಆಗಿ ಸಹಜ ಸಂವಹನ ಅಂದರೆ ಲ್ಯಾಂಗ್ವೇಜ್ ಅಕ್ವೈಸೇಷನ್ ಅಂದರೆ ಏನಪ್ಪ ಅಂತಂದರೆ, ನಾವು ಯಾರ ಹತ್ರನಾದರೂ ಮಾತುಕತೆ ಸಂಭಾಷಣೆ ನಡೆಸ್ತಿದ್ದೀವಿ ಅಂತಂದರೆ ಆ ಸಂಭಾಷಣೆ ಸಹಜವಾಗಿ ಬರುವಂಥದ್ದು. ಸಹಜವಾಗಿ ಒಂದು ಸಂಭಾಷಣೆ ನಡೆದ್ರೆ ಅದನ್ನು ನಾವು ಲ್ಯಾಂಗ್ವೇಜ್ ಅಕ್ವೈಸೇಷನ್ ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ತೀವಿ. ಹಾಗೆ ಮುಂದಿನದು, ವಾಟ್ ಈಸ್ ಲ್ಯಾಂಗ್ವೇಜ್ ಲರ್ನಿಂಗ್? ಇದು ಲ್ಯಾಂಗ್ವೇಜ್ ಅಕ್ವೈಸೇಷನ್ಗೆ ವಿರುದ್ಧವಾಗಿ ಇರುವಂಥದ್ದು. ಏನಪ್ಪ ಅಂದರೆ, ಲ್ಯಾಂಗ್ವೇಜ್ ಲರ್ನಿಂಗ್ ಆನ್ ದಿ ಅದರ್ ಹ್ಯಾಂಡ್ ಇಟ್ ಈಸ್ ನಾಟ್ ಕಮ್ಯುನಿಕೇಟ್, ಇಟ್ ಈಸ್ ದಿ ರಿಸಲ್ಟ್ ಆಫ್ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಇನ್ ದಿ ರೂಲ್ಸ್ ಆಫ್ ಲ್ಯಾಂಗ್ವೇಜ್. ನೋಡಿ, ಭಾಷಾ ಕಲಿಕೆಯ ಮತ್ತೊಂದು ವಿಧಾನವಾಗಿದ್ದು ಇದು ಸಂವಹನವನ್ನು ನಿಯಮಗಳ ಮೂಲಕ ನೇರ ಸಂವಹನ ಮಾಡುವ ವಿಧಾನವಾಗಿದೆ. ಇಲ್ಲಿ ನಾವು ಸಹಜವಾಗಿ ಸಂವಹನ ಮಾಡ್ಲಿಕ್ಕೆ ಬರಲ್ಲ. ಯಾವುದೇ ಒಂದು ವಿಷಯವನ್ನಾಗಿರಲಿ ನಾವು ಕಲಿತ ಮೇಲೆ ಸಂವಹನವನ್ನು ನೇರವಾಗಿ ಮಾಡೋದಕ್ಕೆ ಬರುತ್ತೆ. ಕಲಿಲಾರದೆ ಯಾವುದೇ ಒಂದು ಮಾಹಿತಿಯನ್ನು ಇಲ್ಲ ಅಂತ ಹೇಳ್ಬಿಟ್ಟು ಲ್ಯಾಂಗ್ವೇಜ್ ಅಕ್ವೈಸೇಷನ್ ಮತ್ತು ಲ್ಯಾಂಗ್ವೇಜ್ ಲರ್ನಿಂಗ್ ಎರಡರ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನು ನೋಡೋಣ. ಅಕ್ವೈಸೇಷನ್ ನ್ಯಾಚುರಲ್ ಪ್ರೋಸೆಸ್. ಅಕ್ವೈಸೇಷನ್ ಅನ್ನುವಂಥದ್ದು ಸಹಜವಾದ ಪ್ರಕ್ರಿಯೆ ಇದೆ. ಹಾಗೆ ಲರ್ನಿಂಗ್ ಅನ್ನುವಂಥದ್ದು ಕೃತಕವಾದ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ಬೋದು. ಪರ್ಸನಲ್ ಇಂಟ್ರೆಸ್ಟ್. ಅಕ್ವೈಸೇಷನಲ್ಲಿ ವೈಯಕ್ತಿಕ ಆಸಕ್ತಿ ಹೆಚ್ಚಾಗಿದ್ದರೆ ಲರ್ನಿಂಗಲ್ಲಿ ತಾಂತ್ರಿಕ ಕಲಿಕೆ ಹೆಚ್ಚಾಗಿರುತ್ತೆ. ಅಂದರೆ ಪ್ರತಿಯೊಂದಕ್ಕೂ ತಂತ್ರಜ್ಞಾನದ ಮೂಲಕನೇ ನಾವು ಕಲಿತಾ ಹೋಗುವಂಥದ್ದು.
ಸಂವಹನ ಮಾಡ್ತಾ ಹೋಗುವಂಥದ್ದು. ಮೂರನೇದು ಪ್ರಿಯಾರಿಟಿ ಟು ಸ್ಪೋಕನ್ ಲ್ಯಾಂಗ್ವೇಜ್. ಇನ್ನು ಅಕ್ವೈಜೇಷನಲ್ಲಿ ಮಾತುಗಾರಿಕೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು. ಲರ್ನಿಂಗಲ್ಲಿ ಪ್ರಿಯಾರಿಟಿ ಟು ರಿಟನ್ ಲ್ಯಾಂಗ್ವೇಜ್ ಅಂದರೆ ಬರವಣಿಗೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು. ಹಾಗೆ ಈ ಒಂದು ಅಕ್ವೈಜೇಷನಲ್ಲಿ ಇಂಡಕ್ಟಿವ್ ಮೆಥಡ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಇಂಡಕ್ಟಿವ್ ಮೆಥಡನ್ನು ಬಳಕೆ ಮಾಡ್ತೀವಿ ಅಂದರೆ ಅನುಗಮನ ಪದ್ಧತಿ, ಉದಾಹರಣೆಗಳ ಮೂಲಕ ನಾವೇನು ಮಾಡ್ತೀವಿ ಅಂತ ಅಂದರೆ ಆ ವಿಷಯಕ್ಕೆ ಮಾಹಿತಿಗೆ ಹೋಗುವಂಥದ್ದು. ಇನ್ನು ಲರ್ನಿಂಗಲ್ಲಿ ಡಿಡಕ್ಟಿವ್ ಮೆಥಡನ್ನು ಬಳಸ್ತೀವಿ. ಹಾಗೆ ಅಕ್ವೈಜೇಷನಲ್ಲಿ ಲರ್ನರ್ ಸೆಂಟರ್ಡ್ ಆಕ್ಟಿವಿಟಿ, ಮುಖ್ಯವಾಗಿ ಇಲ್ಲಿ ಅಕ್ವೈಜೇಷನಲ್ಲಿ ಶಿಶು ಕೇಂದ್ರಿತ ಚಟುವಟಿಕೆಯನ್ನು ಅವಲಂಬಿಸಿದರೆ, ಲರ್ನಿಂಗಲ್ಲಿ ಪ್ರೀಸೆಟ್ ಸಿಲೆಬಸ್ ಅಂದರೆ ಪ್ರತಿಯೊಂದಕ್ಕೂ ಪಠ್ಯಕ್ರಮವನ್ನು ಅವಲಂಬಿಸಿದೆ ಅಂತ ಹೇಳ್ಬೋದು. ಹಾಗೆ ನೋ ಟ್ರಾನ್ಸ್ಲೇಷನ್, ಇಲ್ಲಿ ಅಕ್ವೈಜೇಷನಲ್ಲಿ ಸಂವಹನ ಅನ್ನುವಂಥದ್ದು ನೈಸರ್ಗಿಕವಾಗಿ ನಡೀತಾ ಇರೋದ್ರಿಂದ ಮತ್ತೊಬ್ಬರು ಬಂದು ಅದನ್ನು ಟ್ರಾನ್ಸ್ಲೇಷನ್ ಮಾಡುವಂತಹ ಅವಶ್ಯಕತೆ ಬರೋದೇ ಇಲ್ಲ. ಹಾಗೆ ಲರ್ನಿಂಗಲ್ಲಿ ಟ್ರಾನ್ಸ್ಲೇಷನ್ನಿನ ಒಂದು ಅಗತ್ಯತೆ ಇರುತ್ತೆ. ಯಾಕಂದರೆ ಈಗ ನಮಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಣ, ಗೊತ್ತಿಲ್ಲದೆ ಇದ್ದಾಗ ನಾವು ಅದೇನು ಮಾಡಬೇಕಾಗತ್ತೆ, ಟ್ರಾನ್ಸ್ಲೇಷನ್ ಮಾಡಿಕೊಂಡು ಕನ್ನಡ ಅಥವಾ ಬೇರೆ ಭಾಷೆಗೆ ನಾವು ಆ ಒಂದು ಇಂಗ್ಲೀಷನ್ನು ಭಾಷಾಂತರ ಮಾಡಿಕೊಂಡು ತಿಳ್ಕೊತಾ ಹೋಗ್ತೀವಿ, ಕಲಿತಾ ಹೋಗ್ತೀವಿ. ಹಾಗೆ ಅಕ್ವೈಜೇಷನಲ್ಲಿ ಬರುವಂತಹ ಮುಂದಿನ ಒಂದು ಏನಪ್ಪ ಅಂಶ ಅಂತಂದರೆ ಪ್ರೊಡ್ಯೂಸರ್ಸ್ ಎಬಿಲಿಟಿ. ಇಲ್ಲಿ ಅಕ್ವೈಜೇಷನಿಂದ ಸಾಮರ್ಥ್ಯವನ್ನು ಬೆಳೆಸುವಂತಹ ಶಕ್ತಿ ಹೆಚ್ಚಾಗುತ್ತೆ. ಯಾಕಂದರೆ ಇಲ್ಲಿ ಸಂವಹನ ಅನ್ನೋದು ನೈಸರ್ಗಿಕವಾಗಿ ನಡೆಯೋದ್ರಿಂದ ಸಾಮರ್ಥ್ಯ ಅನ್ನೋದು ತಂತಾನೆ ಬೆಳೆಯುತ್ತೆ. ಆದರೆ ಕಲಿಕೆಯಲ್ಲಿ ಜ್ಞಾನವನ್ನು ಬೆಳೆಸುತ್ತೆ. ಇಲ್ಲಿ ಅಕ್ವೈಜೇಷನಲ್ಲಿ ಸಾಮರ್ಥ್ಯವನ್ನು ಬೆಳೆಸಿದ್ರೆ ಲರ್ನಿಂಗಲ್ಲಿ ಜ್ಞಾನವನ್ನು ಬೆಳೆಸ್ತಾ ಹೋಗುತ್ತೆ. ಹಾಗೆ ಅಕ್ವೈಜೇಷನಲ್ಲಿ ನೋ ಫಾರ್ಮಲ್ ಅಂದರೆ ಅನೌಪಚಾರಿಕ ಒಂದು ಅಂಶವನ್ನು ಇದು ಹೊಂದಿದ್ರೆ, ಲರ್ನಿಂಗಲ್ಲಿ ಔಪಚಾರಿಕ ಅಂದರೆ ನಾವು ಯಾವುದೇ ರೀತಿ ಸ್ಕೂಲಿಗೆ ಅಥವಾ ಎಲ್ಲೂ ಹೋಗ್ಲಾರ್ದೆ ನಾವು ಮಾತುಗಳನ್ನು ಕಲ್ತಿರ್ತೀವಿ, ಅದನ್ನು ಅನೌಪಚಾರಿಕ ಅಂತ ಹೇಳ್ತೀವಿ, ಸಹಜವಾಗಿ ಕಲಿಯುವಂಥದ್ದು. ಆದರೆ ಶಾಲೆಗೆ ಹೋಗಿ ಕಲ್ತ್ರೆ ಅದನ್ನು ನಾವು ಔಪಚಾರಿಕ ಅಂತ ಹೇಳ್ತೀವಿ, ಕಲಿಕೆಯಲ್ಲಿ ಔಪಚಾರಿಕ ಬರುತ್ತೆ. ಹಾಗೆ ಇದರಲ್ಲಿ ಬರುವಂಥ ಕೊನೆಯದು ಆಕ್ಟಿವಿಟೀಸ್ ಫೋಕಸ್ ಆನ್ ಕಮ್ಯುನಿಕೇಷನ್, ಸಂವಹನ ಆಧಾರಿತ ಚಟುವಟಿಕೆ ಆಗಿರುತ್ತೆ. ಮುಖ್ಯವಾಗಿ ಇದು ಸಂವಹನದ ಮೇಲೆ ಅವಲಂಬಿತ ಆಗಿರುತ್ತೆ. ಆದರೆ ಲರ್ನಿಂಗ್ ಫೋಕಸ್ ಆನ್ ರೂಲ್ಸ್, ಆದರೆ ಕಲಿಕೆಯಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಪ್ರತಿಯೊಂದನ್ನು ನಿಯಮಗಳ ಮೂಲಕನೇ ನಾವು ಕಲಿತಾ ಹೋಗ್ತೀವಿ ಅಂತ ಹೇಳ್ಬೋದು. ಇವೆರಡು ಅಕ್ವೈಜೇಷನ್ ಮತ್ತು ಲರ್ನಿಂಗ್ ನಡುವೆ ಇರುವಂತಹ ವ್ಯತ್ಯಾಸ. ಮುಂದಿನದು ನೋಡೋಣ. ಇದು ಮುಖ್ಯವಾಗಿ ನಿಮಗೆ ಬೇಕಾಗಿರುವಂಥದ್ದು. ಇದ್ರ ಬಗ್ಗೆ ನಾನು ಮುಂದೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಲಿಂಗ್ವಿಸ್ಟಿಕ್ ಅಂದರೆ ಕನ್ನಡದಲ್ಲಿ ಭಾಷಾಶಾಸ್ತ್ರ ಅಥವಾ ಭಾಷಾ ವಿಜ್ಞಾನ ಅಂತ ಹೇಳ್ತೀವಿ. ಸೆಮೆಂಟಿಕ್ಸ್ ಅಂತಂದರೆ ಶಬ್ದಾರ್ಥಶಾಸ್ತ್ರ, ಅಂದರೆ ಶಬ್ದಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡೋದು. ಸಿಂಟ್ಯಾಕ್ಸ್ ಅಂದರೆ ವ್ಯಾಕರಣಶಾಸ್ತ್ರ, ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವಂಥದ್ದು. ಫೋನಿಮ್ ಅಂತಂದರೆ ಧ್ವನಿಯ ಅಂತ ಹೇಳ್ತೀವಿ, ಅಂದರೆ ಅರ್ಥವಿಲ್ಲದ ಚಿಕ್ಕ ಘಟಕ ಅಂತ ಹೇಳ್ಬೋದು. ಮಾರ್ಫೋಮ್ ಅಂತಂದರೆ ಆಕೃತಿಯ ಅಂದರೆ ಅರ್ಥವಿರುವ ಚಿಕ್ಕ ಘಟಕಗಳ ಅಂತ ಹೇಳ್ತೀವಿ. ಎಟಿಮೋಲಾಜಿ ಅಂದರೆ ಶಬ್ದೋತ್ಪತ್ತಿ ವಿಜ್ಞಾನ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಪೆಡಗಾಜಿಯಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್. ಮೊದಲನೇದು, ವೆನ್ ಚಿಲ್ಡ್ರನ್ ಫಸ್ಟ್ ಸ್ಟಾರ್ಟ್ ಟು ಸ್ಪೀಕ್ ಇನ್ ಸೆಂಟೆನ್ಸಸ್ ದೇರ್ ಸ್ಪೀಚ್ ಮೇ ಬಿ ಡಿಸ್ಕ್ರೈಬ್ಡ್ ಹ್ಯಾಸ್. ಈಗ ನೋಡ್ರಿ, ಹುಟ್ಟದಾಗಿಂದ 1.5 ವರ್ಷ 2 ವರ್ಷ 3 ವರ್ಷದವರೆಗೂ ಮಕ್ಕಳು ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಬರಲ್ಲ. ಅವರು ಮಾತಾಡಬೇಕಾದ್ರೆ ತೊದಲ್ತಾರೆ. ಈ ರೀತಿ ಯಾವುದೇ ಒಂದು ಮಗು ಮೊದಲು ಮಾತನಾಡಲು ಆರಂಭ ಮಾಡಿದಾಗ ಆ ಮಗು ಯಾವ ರೀತಿ ಮಾತಾಡತ್ತೆ ಅಂತ ಕೇಳಿದರೆ ಅದು ಬ್ಯಾಬ್ಲಿಂಗ್ ಅಂದರೆ ತೊದಲಿ ಮಾತಾಡತ್ತೆ ಅಂತ ಹೇಳ್ಬೋದು. ಎರಡನೇ ಪ್ರಶ್ನೆ, ವಾಟ್ ಈಸ್ ಸಿಂಟ್ಯಾಕ್ಸ್? ಸಿಂಟ್ಯಾಕ್ಸ್ ಅಂದರೆ ಏನು? ಇದು ವಾಕ್ಯಗಳ ರಚನೆಯ ಬಗ್ಗೆ ತಿಳಿಸುತ್ತೆ. ವಾಕ್ಯಗಳ ರಚನೆಯ ಒಂದು ತತ್ವದ ಮೇಲೆ ಇದು ಅಧ್ಯಯನ ಮಾಡುತ್ತೆ. ಇದನ್ನು ನಾವು ಸಿಂಟ್ಯಾಕ್ಸ್ ಅಂತ ಹೇಳ್ತೀವಿ. ಮೂರನೇ ಪ್ರಶ್ನೆ, ದ ಐಡಿಯಾ ಆಫ್ ಬೇಸಿಕ್ ಎಜುಕೇಷನ್ ಈಸ್ ಪ್ರೊಫೌಂಡೆಡ್ ಬೈ
ಯಾರು ಅಂದರೆ ಮೂಲ ಶಿಕ್ಷಣ ಎಂಬಂತಹ ಒಂದು ಅಂಶವನ್ನ ಹೇಳಿದವರು ಯಾರು ಅಂತ ಹೇಳ್ತಿರೋದ್ರಿಂದ ಯಾರು ಅಂದರೆ ಅದು ಮಹಾತ್ಮ ಗಾಂಧೀಜಿಯವರು ಮೂಲ ಶಿಕ್ಷಣದ ಬಗ್ಗೆ ಹೇಳಿರುವಂತಹ ವ್ಯಕ್ತಿಯಾಗಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಪ್ರಶ್ನೆಯನ್ನು ನೋಡೋಣ. NCERT ವಾಸ್ ಎಸ್ಟಾಬ್ಲಿಷ್ಡ್ ಇನ್. NCERT ಆರಂಭ ಮಾಡಿದ್ದು ಯಾವಾಗ ಅಂತ ಹೇಳಿಬಿಟ್ಟು ಕೇಳಿದರೆ NCERT ಆರಂಭ ಮಾಡಿದ್ದು ಯಾವಾಗ ಅಂದರೆ 1961ರಲ್ಲಿ NCERT ಆರಂಭ ಮಾಡಿದ್ರು. 5ನೇ ಪ್ರಶ್ನೆ, ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ NCERT? ಫುಲ್ ಫಾರ್ಮ್ ಏನು ಅಂತ ಕೇಳಿದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್, ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಮುಂದಿನದು 6ನೇ ಪ್ರಶ್ನೆ, ವಿಚ್ ಕಮಿಷನ್ ರೆಕಮೆಂಡೆಡ್ ದಿ 3 ಲ್ಯಾಂಗ್ವೇಜ್ ಫಾರ್ಮುಲಾ? ಯಾವ ಒಂದು ಕಮಿಷನ್ 3 ರೀತಿಯ ಸೂತ್ರಗಳ ಬಗ್ಗೆ ಹೇಳಿದೆ? ಭಾಷೆಯ 3 ಸೂತ್ರಗಳ ಬಗ್ಗೆ ಹೇಳಿರುವಂತಹ ಒಂದು ಕಮಿಷನ್ ಯಾವುದು ಅಂತ ಕೇಳಿದರೆ ಅದೇ ಬೇರೆ ಯಾವುದು ಅಲ್ಲ, ಕೊಠಾರಿ ಕಮಿಷನ್ 1964. ಮುಂದಿನ ಪ್ರಶ್ನೆ, ಹೂ ಸೆಡ್ ಮದರ್ ಟಂಗ್ ಈಸ್ ದಿ ಬೇಸಿಕ್ ಆಫ್ ಆಲ್ ವರ್ಕ್? ಮಾತೃಭಾಷೆಯು ಪ್ರತಿಯೊಂದು ಕೆಲಸಕ್ಕೆ ಮೂಲ ಅಂತ ಹೇಳಿದವರು ಯಾರಪ್ಪ ಅಂದರೆ ರೈಬರ್ನ್ ಅನ್ನುವಂಥವ್ರು ಹೇಳಿದ್ದಾರೆ. 8ನೇ ಪ್ರಶ್ನೆ, ಹೂ ಈಸ್ ದಿ ಫಾದರ್ ಆಫ್ ಮಾಡರ್ನ್ ಲಿಂಗ್ವಿಸ್ಟಿಕ್? ಆಧುನಿಕ ಭಾಷಾಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಫರ್ಡಿನೆಂಡ್ ಡಿ ಸಾಜರ್ ಅನ್ನುವಂಥವ್ರು. 9, ಹೂ ಸೆಡ್ ಇಂಗ್ಲಿಷ್ ಈಸ್ ಅವರ್ ಮೇಜರ್ ವಿಂಡೋ ಆನ್ ದಿ ಮಾಡರ್ನ್ ವರ್ಲ್ಡ್? ಈ ರೀತಿಯಾದಂತಹ ಮಾಹಿತಿಯನ್ನು ಒಂದು ವಾಕ್ಯವನ್ನು ಕೊಟ್ಟವ್ರು ಯಾರು ಅಂತ ಕೇಳ್ತಾ ಇರೋದು ಅವ್ರು ಯಾರು ಅಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರು. 10ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಮೆಥಡ್ ಕಂಪ್ಲೀಟ್ಲಿ ಪ್ರೊಹಿಬಿಟ್ಸ್ ದ ಯೂಸ್ ಆಫ್ ಮದರ್ ಟಂಗ್? ಯಾವ ಒಂದು ಪದ್ಧತಿಯಲ್ಲಿ ಮಾತೃಭಾಷೆಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ? ಅದು ಯಾವ ಒಂದು ಪದ್ಧತಿ ಅಂತ ಕೇಳಿದ್ರೆ ಅದು ಡೈರೆಕ್ಟ್ ಮೆಥಡ್, ನೇರ ವಿಧಾನ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಮಾತೃಭಾಷೆಯನ್ನು ಇಲ್ಲಿ ಬಳಸಲ್ಲ, ನೇರವಾಗಿ ಇಂಗ್ಲಿಷ್ ಭಾಷೆಯನ್ನು ಬಳಸಿ ಪಾಠವನ್ನು ಮಾಡುವಂಥದ್ದು ನಡೆಯುತ್ತೆ. 11, ದ ಮೇನ್ ಫಂಕ್ಷನ್ಸ್ ಆಫ್ ಎ ಲ್ಯಾಂಗ್ವೇಜ್ ಈಸ್? ಭಾಷೆಯ ಒಂದು ಕಾರ್ಯಕ್ರಮಗಳು ಏನೇನು ಅಂತ ಕೇಳಿದರೆ ಪ್ರಿಸರ್ವೇಷನ್, ಇವ್ಯಾಲ್ಯುವೇಷನ್, ಇಂಟರಾಕ್ಷನ್ ಅಂತೇಳಿ ಇವಿಷ್ಟೂ ಸಹ ಒಂದು ಭಾಷೆಯ ಕಾರ್ಯಗಳಾಗಿರ್ತವೆ. ಹಾಗಾಗಿ ಇಲ್ಲಿ ಉತ್ತರ ಆಲ್ ಆಫ್ ದಿ ಎಬೋ ಬರುತ್ತೆ. 12ನೇ ಪ್ರಶ್ನೆ, ವಿಚ್ ಇಂಡಿಯನ್ ರಿಫಾರ್ಮಿಸ್ಟ್ ಸಪೋರ್ಟೆಡ್ ಇಂಗ್ಲಿಷ್ ಎಜುಕೇಷನ್? ಭಾರತದ ಯಾವ ಸುಧಾರಕರು ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಸಪೋರ್ಟನ್ನು ಮಾಡಿದ್ರು ಅಂತ ಹೇಳಿ, ಬೆಂಬಲವನ್ನು ಕೊಟ್ಟರು ಅಂತ ಹೇಳಿಬಿಟ್ಟು ಕೇಳ್ತಾ ಇರೋದು ರಾಜಾರಾಮ್ ಮೋಹನ್ ರಾಯ್ರವರು ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಬೆಂಬಲವನ್ನು ಕೊಟ್ಟರು. 13ನೇ ಪ್ರಶ್ನೆ, ಹೌ ಡಸ್ ದ ಮದರ್ ಟಂಗ್ ಹೆಲ್ಪ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಚೈಲ್ಡ್? ಹೌ ಡಸ್ ದ ಮದರ್ ಟಂಗ್ ಹೆಲ್ಪ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಅಂತ ಕೇಳಿದ್ದಾರೆ. ಅಂದರೆ ಒಂದು ಮಾತೃಭಾಷೆಯು ಒಂದು ಮಗುವನ್ನು ಯಾವ ರೀತಿ ಒಂದು ಅಭಿವೃದ್ಧಿಯನ್ನು ಪಡಿಸುತ್ತೆ, ಮಾತೃಭಾಷೆಯಿಂದ ಒಂದು ಮಗು ಮುಂದೆ ಅಭಿವೃದ್ಧಿ ಹೊಂದಲಿಕ್ಕೆ ಹೇಗೆ ಸಹಾಯ ಆಗತ್ತೆ ಅಂತ ಕೇಳಿದರೆ ಮಾತೃಭಾಷೆಯಿಂದ ಒಂದು ಮಗು ಮೆಂಟಲಿ, ಇಮೋಷನಲಿ, ಸೋಷಿಯಲಿ ಆಲ್ ಆಫ್ ದಿ ಎಬೋ ಅಂತ ಇದೆ. ಒಬ್ಬ ಮಗು ಒಂದು ಮಾತೃಭಾಷೆಯಿಂದ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಅವನು ಬೆಳವಣಿಗೆಯನ್ನು ಹೊಂದುತ್ತಾನೆ. ಹಾಗಾಗಿ ಇಲ್ಲಿ ಉತ್ತರ ಆಲ್ ಆಫ್ ದಿ ಎಬೋ. 14, ವೆನ್ ಲ್ಯಾಂಗ್ವೇಜ್ ಈಸ್ ಲರ್ನ್ಡ್ ನ್ಯಾಚುರಲಿ ಆ್ಯಂಡ್ ವಿತೌಟ್ ಎನಿ ಸಿಸ್ಟಮೆಟಿಕ್ ಪ್ರಾಕ್ಟೀಸ್ ದೆನ್ ಇಟ್ ಈಸ್ ಕಾಲ್ಡ್ ಅಕ್ವೈಜೇಷನ್. ನಾನು ನಿಮಗೆ ಅಲ್ಲಿ ಮೇಲೆ ಹೇಳಿದೆ ಅಕ್ವೈಜೇಷನ್ ಅಂದರೆ ಏನು ಅಂತ ಹೇಳಿಬಿಟ್ಟು, ಯಾವ ಒಂದು ಪದ್ಧತಿಯು ಸಹಜವಾಗಿ ಒಂದು ಸಂವಹನವನ್ನು ನಡೆಸುತ್ತೋ, ಯಾವುದೇ ರೀತಿಯಾದಂತಹ ವ್ಯವಸ್ಥಿತ ತರಬೇತಿಯನ್ನು ಇರಲಾರದೆ ಸಹಜವಾಗಿ ಸಂವಹನ ನಡೆಯುತ್ತೆ, ಅದನ್ನು ಏನಂತ ಕರಿತೀವಿ ಅಂತ ಕೇಳಿದರೆ ಅದು ಅಕ್ವೈಜೇಷನ್, ಸ್ವಾಧೀನ ಅಥವಾ ಅರ್ಜನೆ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ದ ವೇ ಥ್ರೂ ವಿಚ್ ದಿ ಆರ್ಟ್ ಆಫ್ ಯೂಸಿಂಗ್ ಸ್ಕಿಲ್ ಆ್ಯಂಡ್ ಪ್ರಾಕ್ಟೀಸ್ ಈಸ್ ಗಿವನ್ ಟು ಲರ್ನ್ ಇಟ್ ವೆನ್ ಇಟ್ ಈಸ್ ಕಾಲ್ಡ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಅಂದರೆ ದ ವೇ ಥ್ರೂ ವಿಚ್ ದಿ ಆರ್ಟ್ ಆಫ್ ಯೂಸಿಂಗ್ ಸ್ಕಿಲ್ ಆ್ಯಂಡ್
ಪ್ರಾಕ್ಟೀಸ್ ಈಸ್ ಗಿವನ್ ಟು ಲರ್ನ್ ಇಟ್ ವೆನ್ ಇಟ್ ಈಸ್ ಕಾಲ್ಡ್. ಒಂದು ಭಾಷೆಯನ್ನು ಕಲಿಬೇಕು ಅಂತಂದರೆ ಅದರಲ್ಲಿ ಮುಖ್ಯವಾಗಿ ನಮಗೆ ಯಾವ ಭಾಷೆ ತುಂಬ ಅತಿ ಮುಖ್ಯ ಅಂತಂದರೆ ಕಲಿಕೆ ಅನ್ನುವಂಥದ್ದು ನಮಗೆ ಮುಖ್ಯವಾಗಿ ಬೇಕು. ಅಂದರೆ ಹೇಗೆ ಅಂದರೆ ಕಲಿಕೆ ಅನ್ನುವಂಥದ್ದು ಕಲಿಯುವುದರ ಮೂಲಕ ನಾವು ಎಲ್ಲ ಕೌಶಲ್ಯಗಳನ್ನು ಕಲಿಕೆಯನ್ನು ಮುಂದುವರಿಸಿದ್ರೆ ಅದನ್ನು ನಾವು ಲರ್ನಿಂಗ್ ಅಂತೇಳಿ ಕರಿತೀವಿ. 16. ಅಕಾರ್ಡಿಂಗ್ ಟು B.F. ಸ್ಕಿನ್ನರ್, ಹ್ಯೂಮನ್ ಆರ್ ಕ್ರಿಯೇಚರ್ ಗಿವ್ಸ್ ರೆಸ್ಪಾನ್ಸ್ ಡ್ಯೂ ಟು. ಇಲ್ಲಿ ಸ್ಕಿನ್ನರ್ ಅನ್ನುವಂಥವ್ರು ಒಂದು ಮಾತನ್ನು ಹೇಳಿದ್ದಾರೆ, ಹ್ಯೂಮನ್ ಆರ್ ಕ್ರಿಯೇಚರ್ ಅಂತ ಹೇಳಿಬಿಟ್ಟು ಗಿವ್ಸ್ ರೆಸ್ಪಾನ್ಸ್ ಡ್ಯೂ ಟು ಯಾವುದಕ್ಕೆ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರುತ್ತೆ ಅಂದರೆ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. 17ನೇದು ಎಫೆಕ್ಟಿವ್ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ವೆನ್ ಸ್ಟೂಡೆಂಟ್ಸ್ ಆರ್. ಪರಿಣಾಮಕಾರಿ ಕಲಿಕೆಯು ವಿದ್ಯಾರ್ಥಿಗಳಲ್ಲಿ ಏನನ್ನು ಕೊಡುತ್ತೆ, ಏನನ್ನು ತುಂಬುತ್ತೆ ಅಂತ ಹೇಳಿಬಿಟ್ಟಿದೆ. ಇಂಟರಾಕ್ಟಿವ್ ಇಂದ ಎಫೆಕ್ಟಿವ್ ಲರ್ನಿಂಗ್ ಅನ್ನುವಂಥದ್ದು ಸ್ಟೂಡೆಂಟ್ಸಲ್ಲಿ ಬರುತ್ತೆ. 18. ವಿಚ್ ಆಫ್ ದಿ ಆರ್ಡರ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಇಲ್ಲಿ ಭಾಷಾ ಕೌಶಲ್ಯದಲ್ಲಿ ಬರುವಂತಹ ಕೌಶಲ್ಯಗಳ ಒಂದು ಅನುಕ್ರಮವನ್ನು ತಿಳಿಸಿ ಅಂತ ಕೇಳಿದ್ದಾರೆ. LSRW ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಹಾಗೆ 19 ಟೈಲ್ ಕ್ವಶನ್ಸ್ ಮೀನ್ಸ್. ಟೈಲ್ ಕ್ವಶನ್ಸ್ ಅನ್ನು ನಾವೇನಂತ ಕರಿತೀವಿ ಅಂತೇಳಿ, ಇದು ಇಂಗ್ಲಿಷ್ ಗ್ರಾಮರಲ್ಲಿ ಬರುವಂತಹ ಒಂದು ಗ್ರಾಮರ್ ಆಗಿದ್ದು ಇಲ್ಲಿ ಕ್ವಶನ್ಸ್ ಅನ್ನು ಕೊಟ್ಟಿರ್ತಾರೆ. ಈ ಒಂದು ಟ್ಯಾಗ್ ಕ್ವಶನ್ಸ್ ಅನ್ನು ಮಾಡಬೇಕು. ಹಾಗಾಗಿ ಟೈಲ್ ಕ್ವಶನ್ಸ್ ಅನ್ನು ನಾವು ಟ್ಯಾಗ್ ಕ್ವಶನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. 20 ಅಕಾರ್ಡಿಂಗ್ ಟು NCF 2005 ಇಂಗ್ಲಿಷ್ ಇನ್ ಇಂಡಿಯಾ ಈಸ್ ಇನ್ ಮಲ್ಟಿಲಿಂಗ್ವಲ್ ಕಂಟ್ರಿ. 2005ರ ಒಂದು NCFನ ಪ್ರಕಾರ ಇಂಗ್ಲಿಷ್ ಇನ್ ಇಂಡಿಯಾ ಈಸ್ ಇನ್ ಮಲ್ಟಿಲಿಂಗ್ವಲ್ ಕಂಟ್ರಿ ಅಂದರೆ ಬಹುಭಾಷೆಯನ್ನು ಕಲಿಯುವಂತಹ ಒಂದು ದೇಶ ಅಂತ ಹೇಳಿಬಿಟ್ಟು ಏನನ್ನು ಕರಿತೀವಿ, ಹೇಗೆ ಕರಿತೀವಿ ಅಂದರೆ ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾವ ದೇಶವು 2ಕ್ಕಿಂತ ಹೆಚ್ಚು ಭಾಷೆಗಳನ್ನು ಕಲಿತಾ ಇರುತ್ತೋ ಅದನ್ನು ನಾವು ಗ್ಲೋಬಲ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. 21 ಅಂಡರ್ ವಿಚ್ ಆಕ್ಟ್ ಡಿಡ್ ಇಂಗ್ಲಿಷ್ ಗೆಟ್ ದಿ ಸ್ಟೇಟಸ್ ಆಫ್ ದಿ ಅಸೋಸಿಯೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕೇಳಿದರೆ, ಯಾವ ಒಂದು ಸಂವಿಧಾನದ ವಿಧಿಯ ಪ್ರಕಾರ ಈ ಒಂದು ಇಂಗ್ಲಿಷ್ ಭಾಷೆಗೆ ಒಂದು ಮಹತ್ವ ಸಿಕ್ತು ಅಂಥೇಳಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಆರ್ಟಿಕಲ್ 343 ಅಂತ ಹೇಳ್ಬಿಟ್ಟು ಹೇಳ್ತೀವಿ. 23 ವಿಚ್ ಆರ್ ರೆಸ್ಪೆಕ್ಟಿವ್ ಸ್ಕಿಲ್ಸ್. ಇಲ್ಲಿ ರೆಸ್ಪೆಕ್ಟಿವ್ ಸ್ಕಿಲ್ಸ್ ಅಂತ ಹೇಳಿಬಿಟ್ಟು ಯಾವುದಕ್ಕೆ ಕರಿತೀವಿ ಅಂತ ಹೇಳಿಬಿಟ್ಟು ಹೇಳ್ತಿರೋದು ಲಿಸನಿಂಗ್ ಮತ್ತು ಸ್ಪೀಕಿಂಗ್. ನೆನ್ಪಿಟ್ಕೊಳ್ರಿ, ಇವೆರಡರಲ್ಲಿ ಒಂದು ಪಕ್ಕ ಕೇಳ್ತಾರೆ. ವಿಚ್ ಆರ್ ರೆಸ್ಪೆಕ್ಟಿವ್ ಸ್ಕಿಲ್ಸ್ ಅಂದರೆ ಎಲ್ ಮತ್ತು ಎಸ್ ಬರುತ್ತೆ. ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್. ರೆಸ್ಪೆಕ್ಟಿವ್ ಸ್ಕಿಲ್ಸ್ ವಿ ಕ್ಯಾನ್ ಆಲ್ಸೋ ನೌನ್ ಆ್ಯಸ್ ಪ್ಯಾಸಿವ್ ಸ್ಕಿಲ್ಸ್. ಇದನ್ನು 2019ರಲ್ಲಿ ಕೇಳಿದ್ದಾರೆ. ರೆಸ್ಪೆಕ್ಟಿವ್ ಸ್ಕಿಲ್ಸನ್ನು ನಾವು ಏನಂತ ಕರಿತೀವಿ ಅಂದರೆ ಪ್ಯಾಸಿವ್ ಸ್ಕಿಲ್ಸ್ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ವಿಚ್ ಆರ್ ಪ್ರೊಡಕ್ಟಿವ್ ಸ್ಕಿಲ್ಸ್. ಉತ್ಪಾದನಾ ಕೌಶಲ್ಯಗಳು ಅಂದರೆ ಏನು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ R ಮತ್ತು W ಬರುತ್ತೆ. ಪ್ರಾಡಕ್ಟಿವ್ ಅಂತ ಬಂದ ತಕ್ಷಣ RW ರೀಡಿಂಗ್ ಆ್ಯಂಡ್ ರೈಟಿಂಗ್. ಪ್ರಾಡಕ್ಟಿವ್ ಸ್ಕಿಲ್ಸ್ ಆರ್ ಆಲ್ಸೋ ನೌನ್ ಆ್ಯಸ್ ಆಕ್ಟಿವ್ ಸ್ಕಿಲ್ಸ್. ಪ್ರಾಡಕ್ಟಿವ್ ಸ್ಕಿಲ್ಸನ್ನು ನಾವು ಆಕ್ಟಿವ್ ಸ್ಕಿಲ್ಸ್ ಅಂತಲೂ ಸಹ ಕರಿತೀವಿ. 25ನೇ ಪ್ರಶ್ನೆ, ಅಂಡರ್ ವಿಚ್ ಆಕ್ಟಿವಿಟಿ ಡೂ ರೆಕಗ್ನೈಸಿಂಗ್ ಸೌಂಡ್. ಯಾವ ಒಂದು ಚಟುವಟಿಕೆಯಿಂದ ನಾವು ಶಬ್ದವನ್ನು ಗ್ರಹಿಕೆ ಮಾಡ್ತೀವಿ ಅಂತ ಹೇಳಿ ಕೇಳಿದರೆ ಅದು ಲಿಸನಿಂಗ್. ಆಲಿಸುವುದರಿಂದ ನಾವು ಚಟುವಟಿಕೆಯನ್ನು ಗ್ರಹಿಸ್ತೀವಿ. ಮುಂದಿಂದು ಸ್ಕ್ಯಾನಿಂಗ್ ಆ್ಯಂಡ್ ಸ್ಕಿಮ್ಮಿಂಗ್ ಆರ್ ಸ್ಟ್ರಾಟಜೀಸ್ ಫಾರ್. ಸ್ಕ್ಯಾನಿಂಗ್ ಮತ್ತು ಸ್ಕಿಮ್ಮಿಂಗ್ ಅನ್ನುವಂಥವು ಭಾಷಾ ಕೌಶಲ್ಯಗಳಲ್ಲಿ ಬರುವಂತಹ ಯಾವ ಭಾಷೆಯ ಒಂದು ಸಾಮರ್ಥ್ಯಗಳಾಗಿದ್ದಾವೆ ಅಂತ ಕೇಳಿದರೆ ಇದು ರೀಡಿಂಗಲ್ಲಿ ಬರುತ್ತೆ. ಸ್ಕ್ಯಾನಿಂಗ್ ಮತ್ತು ಸ್ಕಿಮ್ಮಿಂಗು ರೀಡಿಂಗಲ್ಲಿ ಬರುವಂಥದ್ದು. ಹಾಗಿದ್ರೆ ಸ್ಕ್ಯಾನಿಂಗ್ ಅಂದರೆ ಏನು? ನಿಮಗೆ ಗೊತ್ತಿದೆ, ಸ್ಕ್ಯಾನ್ ಅಂದರೆ ನಮ್ಮ ದೇಹದಲ್ಲಿರುವಂಥ ಏನಾದರೂ ತೊಂದರೆ ಇದ್ದರೆ ಸ್ಕ್ಯಾನ್ ಮಾಡೋದು. ಬಟ್ ಇಂಗ್ಲೀಷಲ್ಲಿ ಸ್ಕ್ಯಾನಿಂಗ್ ಅಂದರೆ ಏನು? ಸ್ಕ್ಯಾನ್ ವಿತ್ ಯುವರ್ ಐಸ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ನಮಗೆ ಏನಾದರೂ ಒಂದು ಮಾಹಿತಿ ಬೇಕು, ಕ್ವಿಕ್ಕಾಗಿ ನಮಗೆ ಮಾಹಿತಿ ಬೇಕು ಅಂತ ಅಂದಾಗ ಆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನಾವು ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿನಿ ನೋಡ್ರಿ.
A global search list on the internet, a bus, aeroplane scheduled, a conference guide, a graph. ಈಗ ಒಂದು ಗೂಗಲಲ್ಲಿ ಲಿಸ್ಟನ್ನು ಪಟ್ ಅಂತೇಳಿ ಸರ್ಚ್ ಮಾಡಿ ನೋಡುವಂಥದ್ದು, ಒಂದು ಬಸ್ ಅಥವಾ ಏರೋಪ್ಲೇನಲ್ಲಿ ಅದು ಎಷ್ಟೊತ್ತಿಗೆ ಹೊರಡುತ್ತೆ ಅಂತೇಳಿ ಕ್ವಿಕ್ ಆಗಿ ನೋಡಿಕೊಂಡು ಬರೋದು. ಹಾಗೆ ಕಾನ್ಫರೆನ್ಸ್ ಗೈಡ್, ಒಂದು ಕಾನ್ಫರೆನ್ಸ್ ನಡೀತಾ ಇರಬೇಕಾದ್ರೆ ಅದರ ಒಂದು ಮಾರ್ಗದರ್ಶನ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡುವಂಥದ್ದು. ಹಾಗೆ ಒಂದು ಗ್ರಾಫಿನ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಇಷ್ಟೇ, ಕ್ವಿಕ್ ರಿವಿಷನ್ ಆಗಿರುತ್ತೆ. ಕ್ವಿಕ್ ಆಗಿ ನಾವು ಇನ್ಫಾರ್ಮೇಷನನ್ನು ತಗೊಳ್ಳೋದಾಗಿರುತ್ತೆ. ವಾಟ್ ಈಸ್ ಸ್ಕಿಮ್ಮಿಂಗ್? ತಪ್ಪಾಗಿದೆ. ಸ್ಕಿಮ್ಮಿಂಗ್ ಈಸ್ ರೀಡಿಂಗ್ ಫಾಸ್ಟ್ ಕ್ವಿಕ್ಲಿ ಟು ಗೆಟ್ ಎ ಜನರಲ್ ಐಡಿಯಾ ಆಫ್ ಮೀನಿಂಗ್ ಅಂತೇಳಿ ಹೇಳ್ತೀವಿ. ಇಲ್ಲಿ ಒಂದು ನಿಮಿಷ. ಸ್ಕಿಮ್ಮಿಂಗ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ವಾಟ್ ಈಸ್ ಸ್ಕಿಮ್ಮಿಂಗ್? ಸ್ಕಿಮ್ಮಿಂಗ್ ಅಂದರೆ ಏನು? ಸ್ಕಿಮ್ಮಿಂಗ್ ಈಸ್ ರೀಡಿಂಗ್ ಫಾಸ್ಟ್ ಕ್ವಿಕ್ಲಿ ಟು ಗೆಟ್ ಎ ಜನರಲ್ ಐಡಿಯಾ ಆಫ್ ಮೀನಿಂಗ್. ಅಂದರೆ ಸ್ಕಿಮ್ಮಿಂಗ್ ಅಂದರೆ ಸಿಂಪಲ್ ಆಗಿ ನೋಡ್ಕೊಳ್ರಿ, ಯಾವುದೇ ಒಂದು ಇನ್ಫಾರ್ಮೇಷನ್ ಬಗ್ಗೆ ಡೀಟೇಲ್ಡ್ ಆಗಿ ಸ್ಟಡಿ ಮಾಡುವಂಥದ್ದು. ಡೀಟೇಲ್ಡ್ ಆಗಿ ನಾವೇನೇನು ಸ್ಟಡಿ ಮಾಡ್ತೀವಿ? ದ ನ್ಯೂಸ್ ಪೇಪರ್ ಟು ಕ್ವಿಕ್ಲಿ ಗೆಟ್ ದಿ ಜನರಲ್ ನ್ಯೂಸ್ ಆಫ್ ದಿ ಡೇ. ಡೈಲಿ ಏನೇನು ನಡೀತಿದೆ ಅಂತೇಳಿ ನ್ಯೂಸ್ ಪೇಪರಲ್ಲೇ ತಿಳ್ಕೊತೀವಿ. ಮ್ಯಾಗ್ಝಿನಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅಂತೇಳಿ ಡೀಟೇಲಾಗಿ ಸ್ಟಡಿ ಮಾಡ್ತೀವಿ. ಬಿಸ್ನೆಸ್ ಆ್ಯಂಡ್ ಟ್ರಾವೆಲ್ ಬ್ರೋಚರ್ಸ್ ಟು ಕ್ವಿಕ್ಲಿ ಗೆಟ್ ಇನ್ಫಾರ್ಮೇಷನ್. ನಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಬೇಗ ವಿಸ್ತೃತ ರೂಪದಲ್ಲಿ ಅಂದರೆ ಡೀಟೇಲ್ ಆಗಿ ಸ್ಟಡಿ ಮಾಡುವಂಥದ್ದು. ಈ ಒಂದು ಸ್ಕಿಮ್ಮಿಂಗನ್ನು ನಾವು ಗಿಸ್ಟ್ ರೀಡಿಂಗ್ ಅಂತಲೂ ಕರಿತೀವಿ, ನೆನ್ಪಿಟ್ಕೊಳ್ರಿ. We can also call skim reading. What is we can also call skimming ಅಂತ ಕೇಳಿದಾಗ we also now gist reading ಅಂತ ಹೇಳ್ತೀವಿ. ವ್ಯತ್ಯಾಸ ನೋಡ್ರಿ. ಸ್ಕಿಮ್ಮಿಂಗ್ ಅಂದರೆ ಫಾಸ್ಟ್ ಕ್ವಿಕ್ ರೀಡಿಂಗ್ ಫಾರ್ ಜನರಲ್, ರೀಡ್ ಮೋಸ್ಟ್ ಇಂಪಾರ್ಟೆಂಟ್ ಐಡಿಯಾಸ್. ಏನು ಅಗತ್ಯ ಇದೆಯೋ ಅಂತ ಮಾಹಿತಿಯನ್ನು ಮಾತ್ರ ಅದು ತಗೊಳತ್ತೆ. ಬಟ್ ಸ್ಕ್ಯಾನಿಂಗ್ ಏನು ಮಾಡುತ್ತೆ? Scan with your eyes for specific information. Scan for specific names, place, word, phrases. ಬೇಕಾಗಿರುವಂಥ ಹೆಸರುಗಳ ಬಗ್ಗೆ, ಜಾಗದ ಬಗ್ಗೆ, ಶಬ್ದಗಳ ಬಗ್ಗೆ, ಹಾಗೆ ನುಡಿಗಟ್ಟುಗಳ ಬಗ್ಗೆ ಈ ಒಂದು ಸ್ಕ್ಯಾನಿಂಗ್ ಅನ್ನುವಂಥದ್ದು ಮಾಹಿತಿಯನ್ನು ತಗೊಳುತ್ತೆ. 29. Which listening skill is known as detailed study? ಯಾವ ಒಂದು ಲಿಸನಿಂಗ್ ಸ್ಕಿಲ್ಲನ್ನು ನಾವು ಡೀಟೇಲ್ಡ್ ಸ್ಟಡಿ ಅಂತ ಹೇಳ್ತೀವಿ. ಇಂಟೆನ್ಸಿವ್ ರೀಡಿಂಗ್ ಅನ್ನು ಡೀಟೇಲ್ಡ್ ಸ್ಟಡಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ ವರ್ಡ್ಸ್, ಫ್ರೇಸಸ್ ಆ್ಯಂಡ್ ಸೆಂಟೆನ್ಸ್ ಸ್ಟ್ರಕ್ಚರ್. ಡೀಟೇಲ್ ಆಗಿ ವರ್ಡ್ಸ್ ಅಂದರೆ ಏನು, ಅದರ ಟೈಪ್ಸ್ ಏನು ಬರುತ್ತೆ, ಫ್ರೇಸಸ್ ಅಂದರೆ ಏನು, ಅದರ ಟೈಪ್ಸು, ಅದರ ರೂಲ್ಸ್ ಏನೇನು, ಸೆಂಟೆನ್ಸ್ ಸ್ಟ್ರಕ್ಚರ್ ಅದರ ಟೈಪ್ಸ್ ಏನು ಅಂತೇಳಿ ಡೀಟೇಲ್ಡ್ ಆಗಿ ಸ್ಟಡಿ ಮಾಡೋದನ್ನು ನಾವು ಇಂಟೆನ್ಸಿವ್ ರೀಡಿಂಗ್ ಅಂತೇಳಿ ಕರಿತೀವಿ. 30. ವಿಚ್ ಲಿಸನಿಂಗ್ ಸ್ಕಿಲ್ ಈಸ್ ನೌನ್ ಆಸ್ ಸ್ಪೆಸಿಫಿಕ್ ಸ್ಟಡಿ? ಯಾವ ಒಂದು ಲಿಸನಿಂಗ್ ಸ್ಕಿಲ್ಲಿಂದ ನಾವು ಜಸ್ಟ್ ಯಾವುದು ಬೇಕೋ ಅಷ್ಟೇ ಇನ್ಫಾರ್ಮೇಷನನ್ನು ಸ್ಟಡಿ ಮಾಡುವಂತಹ ಒಂದು ಸ್ಕಿಲ್ ಯಾವುದು ಅಂದರೆ ಅದು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಹೇಳಿ ಕರಿತೀವಿ. ಇದನ್ನು ಸಹ ನಾವು ಲಿಸ್ನಿಂಗ್ ಫಾರ್ ಗಿಸ್ಟ್ ಅಂತಲೂ ಸಹ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ನಾವೆಲ್ಸ್, ಸ್ಟೋರಿ, ಬುಕ್ಸ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಆಗಿ ನಮ್ಗೆ ಯಾವುದಾದ್ರೂ ಒಂದು ಕಾದಂಬರಿ ಬೇಕು ಅಥವಾ ಸ್ಟೋರಿ ಬುಕ್ಸ್ ಬೇಕು, ಆ ಬುಕ್ಸನ್ನು ತಗೊಂಡು ಸ್ಪೆಸಿಫಿಕ್ ಆಗಿ ಏನು ಮಾಹಿತಿ ಬೇಕೋ ಅದನ್ನು ಮಾತ್ರ ನಾವು ತಗೊಳ್ಳುವಂಥದ್ದು. ಇದರ ಒಂದು ವ್ಯತ್ಯಾಸ ಇದೆ, ನೀವು ಓದ್ಕೊಳ್ಳಿ. ಮುಂದಿನ ಪ್ರಶ್ನೆ, ಸುಮೇಟಿವ್ ಟೆಸ್ಟ್ ಈಸ್ ಯೂಸ್ಡ್ ಫಾರ್. ಸುಮೇಟಿವ್ ಟೆಸ್ಟನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅಟ್ ದಿ ಎಂಡ್ ಆಫ್ ಎ ಕೋರ್ಸ್. ಒಂದು ವರ್ಷದಲ್ಲಿ ಆಗಿರುವಂತಹ ಪ್ರತಿಯೊಂದು ಘಟಕ ಪರೀಕ್ಷೆ ಎಲ್ಲ FA1 FA2 ಏನೇನು ಬರ್ತವೋ ಅವೆಲ್ಲದನ್ನು ತಗೊಂಡಾದ್ಮೇಲೆ ಕೊನೆಗೆ ಅವರಿಗೆ ಒಂದು ಫಲಿತಾಂಶವನ್ನು ಕೊಡೋದನ್ನು ನಾವು ಸುಮೇಟಿವ್ ಟೆಸ್ಟ್ ಅಂತ ಹೇಳ್ತೀವಿ. ಫಾರ್ಮೇಟಿವ್ ಟೆಸ್ಟ್ ಈಸ್ ಯೂಸ್ಡ್ ಫಾರ್. ಹಾಗಾದರೆ ಫಾರ್ಮೇಟಿವ್ ಟೆಸ್ಟನ್ನು ನಾವು ಏನಕ್ಕೆ ಯಾವಾಗ ಬಳಸ್ತೀವಿ ಅಂದರೆ ಅಟ್ ದ ಬಿಗಿನಿಂಗ್ ಆಫ್ ಎ ಕೋರ್ಸ್. ಸುಮೇಟಿವ್ ಟೆಸ್ಟನ್ನು ವರ್ಷದ ಕೊನೆಯಲ್ಲಿ ನಾವು ಫಲಿತಾಂಶವನ್ನು ಕೊಟ್ಟರೆ, ಫಾರ್ಮೇಟಿವ್ ಟೆಸ್ಟ್ ಏನಾಗುತ್ತೆ ಅಂದರೆ ಬಿಗಿನಿಂಗಿಂದ ಅಟ್ ದಿ ಕೋರ್ಸ್ವರೆಗೂ, ಎಂಡ್ ಆಫ್ ದಿ ಕೋರ್ಸ್ವರೆಗೂ ಈ ಒಂದು ಫಾರ್ಮೇಟಿವ್ ಟೆಸ್ಟನ್ನು ನಾವು ತಗೋತೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ 33, ಸಿಂಟ್ಯಾಕ್ಸ್ ಮೀನ್ಸ್.
ಸಿಂಟ್ಯಾಕ್ಸ್ ಅಂದರೆ ಏನು ಅಂದರೆ ಸ್ಟಡಿ ಆಫ್ ಸೆಂಟೆನ್ಸ್ ಸ್ಟ್ರಕ್ಚರ್, ಅಂದರೆ ವ್ಯಾಕರಣಬದ್ಧವಾಗಿ ವಾಕ್ಯ ರಚನೆಯ ಅಧ್ಯಯನವನ್ನು ನಾವು ವ್ಯಾಕರಣ ಶಾಸ್ತ್ರ ಅಂತ ಹೇಳಿಬಿಟ್ಟು ಕರಿತೀವಿ. ಇವು ಮುಖ್ಯವಾಗಿ ನಿಮಗೆ ಎಕ್ಸಾಮಲ್ಲಿ 1 ಅಥವಾ 2 ಮಾರ್ಕ್ಸಿಗೆ ಒಂದು ಪಕ್ಕ ಬಂದೇ ಬರುತ್ತೆ, ನೋಡ್ಕೋರಿ. 34 ಸಿಮ್ಯಾಂಟಿಕ್ಸ್ ಮೀನ್ಸ್ ದ ಸ್ಟಡಿ ಆಫ್ ವರ್ಡ್ ಅಂಡ್ ದೇರ್ ಮೀನಿಂಗ್. ಒಂದು ಪದದ ಅರ್ಥವನ್ನು ಕುರಿತು ಅಧ್ಯಯನ ಮಾಡುವುದನ್ನು ನಾವು ಶಬ್ದಶಾಸ್ತ್ರ ಅಂತೇಳಿ ಕರಿತೀವಿ. 35 ಲಿಂಗ್ವಿಸ್ಟಿಕ್ ಮೀನ್ಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ದಿ ಲ್ಯಾಂಗ್ವೇಜ್ ಅಂಡ್ ಇಟ್ಸ್ ಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ದಿ ಸ್ಟಡಿ ಆಫ್ ಗ್ರಾಮರ್, ಸಿಂಟ್ಯಾಕ್ಸ್ ಅಂಡ್ ಫೋನೆಟಿಕ್ಸ್. ಒಂದು ಭಾಷೆಯ ವ್ಯಾಕರಣ, ವಾಕ್ಯ ರಚನೆ, ಶಬ್ದಾರ್ಥ, ಧ್ವನಿ ಮುಂತಾದವುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದನ್ನು ನಾವು ಭಾಷಾ ವಿಜ್ಞಾನ ಅಂತ ಹೇಳಿಬಿಟ್ಟು ಕರಿತೀವಿ. ಮುಂದಿನ ಪ್ರಶ್ನೆ 36 ಫೋನಾಲಜಿ ಮೀನ್ಸ್. ಫೋನಾಲಜಿ ಅಂದರೆ ಏನು ಅಂದರೆ ಸ್ಟಡಿ ಆಫ್ ಸೌಂಡ್ ಪ್ಯಾಟ್ರನ್. ಧ್ವನಿಯ ಕುರಿತು ಅಧ್ಯಯನ ಮಾಡುವುದನ್ನು ನಾವು ಫೋನೋಲಾಜಿ ಅಂತೇಳಿ ಕರಿತೀವಿ. Phoneme means a phoneme is the smallest unit of sound. A phoneme doesn't have any internal meaning by itself. ಫೋನಿಮ್ ಅಂದರೆ ಏನಪ್ಪ ಅಂದರೆ ಈ ಫೋನಿಮ್ ಅನ್ನುವಂಥದ್ದು ಧ್ವನಿಯ ಚಿಕ್ಕ ಘಟಕವಾಗಿದ್ದು ಅರ್ಥವಿಲ್ಲದ ಚಿಕ್ಕ ಘಟಕವಾಗಿರುತ್ತೆ. ಉದಾಹರಣೆ ನೋಡ್ರಿ, ಎಸ್ ಅಂದರೆ ಅದರ ಅರ್ಥ ಏನು ಅಂತ ಗೊತ್ತಿದೆಯಾ? ಇಲ್ಲ. ಯು ಅಂದರೆ ಅದರ ಅರ್ಥ ಗೊತ್ತಿಲ್ಲ. ಎನ್ ಅಂದರೆ ಅದ್ರ ಗೊತ್ತಿಲ್ಲ. ಅದೇ ಎಸ್ ಯು ಎನ್ ಅನ್ನು ಸೇರಿಸಿದ್ರೆ ಅದರ ಅರ್ಥ ಸಿಗತ್ತೆ. ಬರೀ ಎಸ್ ಯು ಎನ್ ಅಂತ ಹೇಳಿ ಬರೆದ್ರೆ ಬೇರೆ ಬೇರೆಯಾಗಿ ಅದರ ಒಂದು ಅರ್ಥ ನಮಗೆ ಸಿಗೋದಿಲ್ಲ. ಮುಂದಿನದು ನೋಡೋಣ. 38 ಪ್ರೋನಿಮ್ ಮೀನ್ಸ್ ಇಟ್ ಈಸ್ ದಿ ಸ್ಮಾಲೆಸ್ಟ್ ಯೂನಿಟ್ಸ್ ಆಫ್ ಮೀನಿಂಗ್ ಇನ್ ಎ ಲ್ಯಾಂಗ್ವೇಜ್. ಅಂದರೆ ಭಾಷೆಯಲ್ಲಿ ಬರುವಂತಹ ಅರ್ಥವಿರುವ ಚಿಕ್ಕ ಘಟಕವಾಗಿರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಫೋನಿಮಲ್ಲಿ ಏನಾಯಿತು ಅಂದರೆ ಅಲ್ಲಿ ಅರ್ಥನೇ ಇರಲ್ಲ. ಆದರೆ ಇಲ್ಲಿ ಮೋರ್ಫೋನಮಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಚಿಕ್ಕ ಪದಗಳಿಗೂ ಇದು ಅರ್ಥ ಇರುತ್ತೆ. ಉದಾಹರಣೆ ಡಾಗ್, ನಮಗೆ ಗೊತ್ತು ನಾಯಿ ಅಂತೇಳಿ. ಅಪ್ ಅಂದರೆ ಮೇಲೆ, ಈ ರೀತಿ ಇದಕ್ಕೆ ಅರ್ಥ ಇರುತ್ತೆ ಅಂತೇಳಿ ಹೇಳ್ತೀವಿ. 39 ವಾಟ್ ಈಸ್ ಪ್ರಿಡಿಕ್ಷನ್. ಪ್ರಿಡಿಕ್ಷನ್ ಅಂದರೆ ಏನು? ಇದು ತುಂಬ ಇಂಪಾರ್ಟೆಂಟ್. ಯೂಸಿಂಗ್ prior knowledge of the subject and the ideas in the text as clues to the meanings of unknown words. ಪ್ರಿಡಿಕ್ಷನ್ ಅಂದರೆ ಏನಪ್ಪ ಅಂದರೆ ನಮ್ಮ ಪೂರ್ವಜ್ಞಾನದ ಸಹಾಯದ ಮೂಲಕ, ಅಂದರೆ ನಮ್ಗೆ ಅಷ್ಟು ಸ್ವಲ್ಪ ನಾಲೆಡ್ಜ್ ಇರುತ್ತೆ ಹಿಂದೆ, ಅದರ ಸಹಾಯದಿಂದ ನಾವು ಹೊಸ ಪದಗಳ ಅರ್ಥವನ್ನು ಊಹಿಸುವುದನ್ನು ನಾವು ಪ್ರಿಡಿಕ್ಷನ್ ಅಂತ ಹೇಳಿಬಿಟ್ಟು ಕರಿತೀವಿ. ನಮಗೆ ಸ್ವಲ್ಪ ಜ್ಞಾನ ಇರುತ್ತೆ, ಅದರ ಜೊತೆಗೇ ಹೊಸ ಪದಗಳ ಅರ್ಥವನ್ನು ಊಹಿಸೋದನ್ನು ನಾವು ಪ್ರಿಡಿಕ್ಷನ್ ಅಂಥೇಳಿ ಕರಿತೀವಿ. ಮುಂದಿಂದು ವಾಟ್ ಈಸ್ ಡಿಡಕ್ಟಿವ್ ಮೆಥಡ್. ಡಿಡಕ್ಟಿವ್ ಮೆಥಡ್ ಅಂದರೆ ಏನು? ಡಿಡಕ್ಟಿವ್ ಮೆಥಡ್ ಅಂದರೆ ಕನ್ನಡದಲ್ಲಿ ನಿಗಮನ ಪದ್ಧತಿ ಅಂತ ಹೇಳಿಬಿಟ್ಟು ಕರಿತೀವಿ. ಥಿಯರಿ ಟು ಎಕ್ಸಾಂಪಲ್ಸ್. ಇಟ್ ಫಸ್ಟ್ ಟಾಟ್ ದಿ ರೂಲ್ಸ್ ಆಫ್ಟರ್ ಗಿವ್ ದಿ ಎಕ್ಸಾಂಪಲ್. ಡಿಡಕ್ಟಿವ್ ಅಂದರೆ ಏನಿಲ್ಲ, ತುಂಬ ಸರಳ ಇದೆ. ಈಗ ಒಬ್ಬ ಶಿಕ್ಷಕರು ಇರ್ತಾರೆ, ಒಂದು ಪಾಠವನ್ನು ಮಾಡಬೇಕಾದ್ರೆ ಗ್ರಾಮರ್ ಹೇಳಬೇಕಾಗತ್ತೆ. ಆ ಗ್ರಾಮರನ್ನು ಫಸ್ಟು ರೂಲ್ಸ್ನ ಮೂಲಕ ಹೇಳ್ತಾ ಹೋದರೆ, ರೂಲ್ಸ್ ಹೇಳಿಬಿಟ್ಟು ಆಮೇಲೆ ಉದಾಹರಣೆಗಳನ್ನು ಕೊಟ್ಟರೆ ಅದನ್ನು ನಾವು ಡಿಡಕ್ಟಿವ್ ಮೆಥಡ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಡಿಡಕ್ಟಿವ್ ಮೆಥಡನ್ನು ಕೊಟ್ಟವರು ಯಾರು ಅಂದರೆ ಅರಿಸ್ಟಾಟಲ್ಲು. ಈ ಒಂದು ಡಿಡಕ್ಟಿವ್ ಮೆಥಡು ಜನರಲ್ ಟು ಸ್ಪೆಸಿಫಿಕ್, ಜನರಲಿಂದ ಸ್ಪೆಸಿಫಿಕ್ ಟಾಪಿಕ್ಕಿಗೆ ಹೋಗುವಂಥದ್ದು, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ ಅಂತ ಹೇಳ್ತೀವಿ. ಸೂತ್ರಗಳನ್ನು ಮೊದಲು ಕಲಿಸುವಂಥದ್ದು. ಈಗ ಸೆಂಟೆನ್ಸ್ ತಗೊಳ್ಳೋಣ. ಫಸ್ಟ್ ಸೆಂಟೆನ್ಸನ್ನು ಸ್ಟ್ರಕ್ಚರ್ ಮಾಡಬೇಕು ಅಂದರೆ ನಾವು ಏನು ಹೇಳ್ತೀವಿ? ರೂಲ್ಸ್ ಹೇಳ್ತೀವಿ. ಸಬ್ಜೆಕ್ಟ್ ಫಸ್ಟ್ ಬರಬೇಕು, ಆಬ್ಜೆಕ್ಟ್ ಫಸ್ಟ್ ಬರಬೇಕು, ಆಮೇಲೆ ವರ್ಬ್ ಬರಬೇಕು ಅಂತೇಳಿ. ಈ ರೀತಿ ಫಸ್ಟು ರೂಲ್ಸನ್ನು ಹೇಳುತ್ತೆ, ಆಮೇಲೆ ಎಕ್ಸಾಂಪಲ್ಸನ್ನು ಕೊಡುವಂಥದ್ದು. ಫಸ್ಟ್ ಟಾಟ್ ದಿ ರೂಲ್ಸ್ ಆ್ಯಂಡ್ ಆಫ್ಟರ್ ಗಿವ್ ದಿ ಎಕ್ಸಾಂಪಲ್ಸ್. ಗೊತ್ತಿಲ್ಲದಿರುವುದರಿಂದ ಗೊತ್ತಿರುವುದರ ಕಡೆಗೆ, ಅನ್ನೌನ್ ಟು ನೌನ್ ಕಾನ್ಸೆಪ್ಟ್ ಅಂತೇಳಿ ಹೇಳ್ತೀವಿ. ಮುಂದಿಂದು ವಾಟ್ ಈಸ್ ಇಂಡಕ್ಟಿವ್ ಮೆಥಡ್. ಡಿಡಕ್ಟಿವ್ ಮೆಥಡ್ಗೆ ಆಪೋಸಿಟು ಇಂಡಕ್ಟಿವ್ ಮೆಥಡ್. ಫ್ರಮ್ ಎಕ್ಸಾಂಪಲ್ಸ್ ಟು ರೂಲ್ಸ್. ಅಂದರೆ ಈ ಒಂದು ಇಂಡಕ್ಟಿವ್ ಮೆಥಡನ್ನು ನಾವು ಅನುಗಮನ ಪದ್ಧತಿ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಇದರ ಒಂದು ಮೆಥಡನ್ನು ಪರಿಚಯ ಮಾಡಿದವರು ಯಾರು ಕೊಟ್ಟಿದ್ದು ಅಂತಂದರೆ ಫ್ರಾನ್ಸಿಸ್ ಬೇಕೆನ್ ರವರು ಈ ಒಂದು ಇಂಡಕ್ಟಿವ್ ಮೆಥಡನ್ನು ಕೊಟ್ಟಿದ್ದಾರೆ. ಇದು ನಿಗಮನ ಪದ್ಧತಿಗೆ ವಿರುದ್ಧವಾಗಿರುವಂಥದ್ದು. ಅಲ್ಲಿ ಫಸ್ಟ್ ರೂಲ್ಸನ್ನು ಹೇಳಿ ಆಮೇಲೆ ಎಕ್ಸಾಂಪಲ್ಸನ್ನು ಕೊಟ್ಟರೆ
ಆದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಗ್ರಾಮರ್ ಮಾಡಬೇಕಾದ್ರೆ ಫಸ್ಟು ಎಕ್ಸಾಂಪಲ್ಸನ್ನು ಕೊಟ್ಟು ಆಮೇಲೆ ಥಿಯರಿಯನ್ನು ಹೇಳ್ತಾ ಬರೋದು. ಹೇಗೆ ಅಂದರೆ ಉದಾಹರಣೆ, ಈಗ ನೌನ್ ಬಗ್ಗೆ ಹೇಳ್ತಿರ್ತಾರೆ. ನೌನನ್ನು ನಾಮಪದನ ಹೇಳೋದಕ್ಕಿಂತ ನಾವು ನೋಡಿದ್ವಿ ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಮೆಥಡ್ ಅಂತೇಳಿ. ಇವೆರಡರಲ್ಲಿ ಯಾವುದು ಬೆಸ್ಟ್ ಮೆಥಡ್ ಅಂತ ಕೇಳ್ತಾರೆ, ಅದು ಇಂಡಕ್ಟಿವ್ ಮೆಥಡ್. ಯಾಕಂದರೆ ಯಾವುದೇ ಒಂದು ಭಾಷೆ ನಮಗೆ ಅರ್ಥ ಆಗಬೇಕು ಅಂತಂದರೆ ಫಸ್ಟು ನಾವು ಉದಾಹರಣೆಗಳ ಮೂಲಕ ಸೂತ್ರದ ಕಡೆ ಹೋಗಬೇಕಾಗತ್ತೆ. ಹಾಗಾಗಿ ಇಂಡಕ್ಟಿವ್ ಮೆಥಡ್ ಅನ್ನೋಂಥದ್ದು ಬೆಸ್ಟ್ ಮೆಥಡ್ ಆಗಿರುತ್ತೆ ಅಂತೇಳಿ ಹೇಳ್ತೀವಿ. 43, ದ ಫೌಂಡರ್ ಆಫ್ ಸ್ಟ್ರಕ್ಚರಲ್ ಗ್ರಾಮರ್ ವಾಸ್, ಯಾರಪ್ಪ ಅಂತಂದರೆ ನೋಮ್ ಚಾಮ್ಸ್ಕಿ. ಸಂರಚನಾ ವ್ಯಾಕರಣದ ಒಂದು ಫೌಂಡರ್ ಯಾರು ಅಂದರೆ ನೋಮ್ ಚಾಮ್ಸ್ಕಿ. 44, ಬ್ರೈನ್ ಸ್ಟಾರ್ಮಿಂಗ್ ಕಾನ್ಸೆಪ್ಟ್ ಈಸ್ ಗಿವನ್ ಬೈ, ಬುದ್ಧಿಮಂತನ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಕೊಟ್ಟವ್ರು ಯಾರು ಅಂದರೆ ಅಲೆಕ್ಸ್ ಆಸ್ಬರ್ನ್ ಅನ್ನುವಂಥವ್ರು ಈ ಒಂದು ಬ್ರೈನ್ ಸ್ಟಾರ್ಮಿಂಗ್ ಅನ್ನುವಂಥ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಈ ಬ್ರೈನ್ ಸ್ಟಾರ್ಮಿಂಗ್ ಅನ್ನುವಂಥ ಕಾನ್ಸೆಪ್ಟ್ ಯಾವುದ್ರಲ್ಲಿ ಬರುತ್ತೆ ಅಂದರೆ ಸೃಜನಶೀಲತೆಯಲ್ಲಿ. ನೆನಪಿರಲಿ, ಸೃಜನಶೀಲತೆಯಲ್ಲಿ ಈ ಒಂದು ಬ್ರೈನ್ ಸ್ಟಾರ್ಮಿಂಗ್ ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟು 45, ಬೈಲಿಂಗ್ವಲ್ ಮೆಥಡ್ ಈಸ್ ಗಿವನ್ ಬೈ, ಬೈಲಿಂಗ್ವಲ್ ಮೆಥಡನ್ನು ಕೊಟ್ಟವ್ರು ಯಾರು ಅಂದರೆ CJ ಡಾಟ್ಸನ್ ರವರು 1967ನಲ್ಲಿ. 46, ನ್ಯಾಚುರಲ್ ಅಪ್ರೋಚ್ ಈಸ್ ಡೆವಲಪ್ಡ್ ಬೈ, ನೈಸರ್ಗಿಕ ಒಂದು ಪದ್ಧತಿಯನ್ನು ಕೊಟ್ಟವರು ಯಾರು ಅಂತ ಕೇಳಿದ್ದಾರೆ, ಸ್ಟಿಫನ್ ಕ್ರೇಜನ್ ಆ್ಯಂಡ್ ಟ್ರೇಸಿ ಟೆರಲ್ ಅನ್ನುವಂಥವ್ರು ಈ ಒಂದು ನ್ಯಾಚುರಲ್ ಅಪ್ರೋಚನ್ನು ಕೊಟ್ಟಿದ್ದಾರೆ. 47, ಸಿಚುವೇಶನಲ್ ಅಪ್ರೋಚ್ ಈಸ್ ಡೆವಲಪ್ಡ್ ಬೈ, ಸನ್ನಿವೇಶ ಆಧಾರಿತ ಒಂದು ಪದ್ಧತಿಯನ್ನು ಕೊಟ್ಟವ್ರು ಯಾರು ಅಂತಂದರೆ H. ಪಾಲ್ಮರ್ ಮತ್ತು A.S. ಹಾರ್ನ್ಬಿ ಅನ್ನುವಂಥವ್ರು ಈ ಒಂದು ಸಿಚುವೇಶನಲ್ ಅಪ್ರೋಚನ್ನು ಡೆವಲಪ್ ಮಾಡಿದ್ರು. 48, ಸ್ಟೂಡೆಂಟ್ಸ್ ನೀಡ್ ಟು ಬ್ರೈನ್ ಸ್ಟಾರ್ಮ್ ಐಡಿಯಾಸ್, ಆರ್ಗನೈಸ್ ದೆಮ್, ಡ್ರಾಫ್ಟ್, ಎಡಿಟ್ ಆ್ಯಂಡ್ ರಿವೈಸ್ ಈಸ್ ಎ ಪ್ರೋಸೆಸ್ ವಿಚ್ ಎಫೆಕ್ಟ್. ಈಗ ಮಕ್ಕಳಲ್ಲಿರುವಂತಹ ಒಂದು ಬುದ್ಧಿಮಂತನವನ್ನು, ಒಂದು ಐಡಿಯಾಸನ್ನು, ಅದನ್ನು ನಾವು ಆರ್ಗನೈಸ್ ಮಾಡಬೇಕು, ತಿಳ್ಕೋಬೇಕು ಅಂತ ಅಂದಾಗ ಯಾವುದು ನಮಗೆ ತುಂಬ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ ಬ್ರೈನ್ ಸ್ಟಾರ್ಮಿಂಗಲ್ಲಿ ಅಂತಂದರೆ ಅದು ರೈಟಿಂಗ್ ಸ್ಕಿಲ್ಲಿಂದ ನಮಗೆ ಗೊತ್ತಾಗುತ್ತೆ. ಅವರು ಯಾವ ರೀತಿ ರೈಟಿಂಗ್ ಬರೀತಾರೆ, ಅದರಲ್ಲಿ ಏನೇನು ಅಂಶಗಳಿದ್ದಾವೆ ಅನ್ನುವಂತಹ ಪ್ರತಿಯೊಂದು ನಮಗೆ ರೈಟಿಂಗ್ ಸ್ಕಿಲ್ಲಿಂದ ಗೊತ್ತಾಗುತ್ತೆ. ನೆಕ್ಸ್ಟ್ 49, ಮೈಂಡ್ ಮ್ಯಾಪಿಂಗ್ ಹೆಲ್ಪ್ಸ್ ದಿ ಸ್ಟೂಡೆಂಟ್ಸ್ ಟು, ಮೈಂಡ್ ಮ್ಯಾಪಿಂಗಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಬ್ರೈನ್ ಸ್ಟಾರ್ಮ್, ಎಕ್ಸ್ಪ್ಲೋರ್ ಎನಿ ಐಡಿಯಾ ಆ್ಯಂಡ್ ಎಕ್ಸ್ಪ್ಯಾಂಡ್ ಇಟ್. ಮೈಂಡ್ ಮ್ಯಾಪಿಂಗ್ ಅಂತಂದರೆ ಬುದ್ಧಿವಂತಿಕೆ ಅಂತ ಹೇಳ್ತೀವಿ. ಅವರ ಬುದ್ಧಿವಂತಿಕೆಯಿಂದ ಅವರ ಜ್ಞಾನವನ್ನು, ಅವರಲ್ಲಿ ಬರುವಂತಹ ಒಂದು ಐಡಿಯಾಗಳನ್ನು ವಿಸ್ತಾರ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. 50, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಮೆಥಡ್ ಆಫ್ ಟೀಚಿಂಗ್ ಕೆನಾಟ್ ಬಿ ಯೂಸ್ಡ್ ಇಂಟರ್ಚೇಂಜ್ ವಿತ್ ಈಚ್ ಅದರ್. ಇಲ್ಲಿ ಕೊಟ್ಟಿರುವಂತಹ ಯಾವ ಒಂದು ಮೆಥಡನ್ನು ನಾವು ಚೇಂಜ್ ಮಾಡಲಾರ್ದೆ ಹಾಗೆ ಯಥಾ ಪ್ರಕಾರ ನಾವು ಮೆಥಡನ್ನು ಯೂಸ್ ಮಾಡ್ತೀವಿ ಅಂದರೆ ಅದು ಡೈರೆಕ್ಟ್ ಮೆಥಡಲ್ಲಿ ಮಾತ್ರ. 51, ಫುಲ್ ಫಾರ್ಮ್ ಆಫ್ NCF. NCFನ ಫುಲ್ ಫಾರ್ಮ್ ಏನು ಇದೆಲ್ಲರಿಗೂ ಗೊತ್ತಿರೋದೆ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು. 52ನೇ ಪ್ರಶ್ನೆ, ಟೀಚರ್ ಹ್ಯಾಸ್ ಪರ್ NCF 2005 ಈಸ್ ಎ, 2005ರ ಪ್ರಕಾರ ಶಿಕ್ಷಕರು ಅನ್ನುವಂಥವ್ರು ಒಬ್ಬರು ಫೆಸಿಲಿಟೇಟರ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. 53, ಪ್ರಾಜೆಕ್ಟ್ ಮೆಥಡ್ ಈಸ್ ಗಿವನ್ ಬೈ. ಇಲ್ಲಿ ನೋಡ್ರಿ, ಇದರಲ್ಲಿ ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ, ಹಾಗಾಗಿ ನಾನಿಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೆ ಒಂದು 2020ರಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯನ್ನು ಸಹ ಹಾಕಿದ್ದೀನಿ. ಪ್ರಾಜೆಕ್ಟ್ ಮೆಥಡ್ ಈಸ್ ಗಿವನ್ ಬೈ ಜಾನ್ ಡುಯಿ. ಇಟ್ ಈಸ್ ಬೇಸ್ಡ್ ಆನ್ ಲರ್ನಿಂಗ್ ಬೈ ಡೂಯಿಂಗ್ ಅಂತ ಹೇಳ್ತೀವಿ. ಯೋಜನಾ ಆಧಾರಿತ ಕಲಿಕೆ ಅನ್ನುವಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಈ ವಿಧಾನವನ್ನು ಬಳಕೆಗೆ ತಂದವರು ಯಾರಪ್ಪ ಅಂದರೆ ಅದು ಜಾನ್ ಡುಯಿರವರು. ಜಾರಿಗೆ ತಂದವರು, ಬಳಕೆಗೆ ತಂದವರು ಜಾನ್ ಡುಯಿರವರಾದರೆ ಅದಕ್ಕೆ ಕೀರ್ತಿಯನ್ನು ತಂದುಕೊಟ್ಟವರು ಯಾರಪ್ಪ ಅಂದರೆ ಸ್ಟಿಲ್ ಪ್ಯಾಟ್ರಿಕ್ ಅವರು ಅಂತೇಳಿ ಕರಿತೀವಿ. ಬಳಕೆಗೆ ತಂದವರು, ಜಾರಿಗೆ ತಂದವರು ಜಾನ್ ಡುಯಿರವರು. ಅದನ್ನು ಅಭಿವೃದ್ಧಿಪಡಿಸಿದವರು ಯಾರು
ಪ್ರಶ್ನೆಗಳು. ಇನ್ನು ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿದ್ದಾವೆ. ಇದು ಮುಂದಿನ ತರಗತಿಯಲ್ಲಿ ಮುಂದುವರಿಯುತ್ತೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.